ಹಾವಿರಬೇಕು, ಪ್ರತಿಯೊಂದು ಹುಲಿ, ಸಿಂಹ, ವ್ಯಾಘ್ರ ಎಲ್ಲವೂ ಇರಬೇಕು ಭೂಮಿ ಮೇಲೆ. ಆವಾಗ ಮಾತ್ರ ಪ್ರಕೃತಿ ಸಮತೋಲನವಾಗಿರುತ್ತೆ. ಇನ್ನೊಂದು ಮಕ್ಕಳು ಹೇಳ್ತೀನಿ, ನಿಮ್ಗೆ ಗೊತ್ತಿದೆ, ಪರಿಸರ ಸಮತೋಲನವಾಗಿರಬೇಕಾದ್ರೆ ಕನಿಷ್ಠ 33% ಕಾಡಿರಬೇಕು, ಅರಣ್ಯ ಪ್ರದೇಶ ಇರಬೇಕು. ಅಂದರೆ ನಮ್ಮ ಒಂದು ಬ್ಯಾಲೆನ್ಸ್ ಇರಬೇಕು, ಪ್ರಕೃತಿ ಸಮತೋಲನ ಆಗಿರಬೇಕು ಅಂದರೆ. ಆದರೆ ಈಗ ಇರೋದು ಶಿವಮೊಗ್ಗದಲ್ಲಿ ಕನಿಷ್ಠ ಈಗಿರೋದು ಅತ್ಯಂತ ಕಡಿಮೆ 17% ಕಾಡಿದೆ ನಮ್ಮ ಶಿವಮೊಗ್ಗದಲ್ಲಿ. ನಾವು ಇಡೀ ನಾವು ಹೇಳೋದು ಮಲೆನಾಡು ಪ್ರದೇಶ ಅಂತೀವಿ ನಾವು ಶಿವಮೊಗ್ಗನ, ಆದರೆ ಶಿವಮೊಗ್ಗದಲ್ಲಿರೋದು ಕೇವಲ 17%. ಆ 17%ಅಲ್ಲೂ ಇವರು ಸರ್ವೆ ಮಾಡಬೇಕಾದ್ರೆ ಅಡಿಕೆ ತೋಟ, ಕಾಫಿ ತೋಟ, ಟೀ ತೋಟ ಎಲ್ಲ ಸೇರಿಸಿ ಸರ್ವೆ ಮಾಡಿದ್ದಾರೆ. ಅಲ್ಲಿಗೆ ನೀವು ಲೆಕ್ಕ ಹಾಕಿದರೆ 10%ಗಿಂತ ಕಡಿಮೆ ಅರಣ್ಯ ನಾವು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿದೆ. ಮುಂದೆ ಯೋಚನೆ ಮಾಡ್ಬೇಕು ನೀವೆಲ್ಲ, ಹೌದಾ? ನೀವೆಲ್ಲ ಮುಂದಿನ ಪ್ರಜೆಗಳು, ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನೀವು ಮುಂದೆ ಯೋಚನೆ ಮಾಡಬೇಕು. ಇದೇ ರೀತಿ ಕಾಡು ಕಡಿಮೆ ಆಗ್ತಾ ಹೋದರೆ ನಿಮ್ಮ ಮಕ್ಕಳಿಗೆಲ್ಲ ನೀವು ಆಕ್ಸಿಜನ್ ಸಿಲಿಂಡರ್ ಇಟ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು. ಇದು ಯಾವುದು ಉತ್ಪ್ರೇಕ್ಷೆ ಅಲ್ಲ, ಇದು ಖಂಡಿತ ಉತ್ಪ್ರೇಕ್ಷೆ ಇಲ್ಲ ಮಕ್ಕಳೇ. ನೀವು ಇದೇ ಥರ ನಾವು ಕಾಡನ್ನು ಹಾಳು ಮಾಡ್ತಾ ಬಂದರೆ ಏನು, ನಾವು ಬೆನ್ನಿಗೆ ಆಕ್ಸಿಜನ್ ಇಟ್ಕೊಂಡು ಬದುಕುವಂಥ ಪರಿಸ್ಥಿತಿ ಮುಂದೆ ಒದಗುತ್ತೆ. ಎಚ್ಚೆತ್ಕೊಳ್ಳಿ. ನೀವು ಈಗಿಂದಲೇ ಕಾರ್ಯಪ್ರವೃತ್ತರಾಗಿ ನಿಮ್ಮ ಕೈಲಾದಷ್ಟು ಎಲ್ಲರೂ ದೊಡ್ಡ ಕಾಡನ್ನೇ ಬೆಳೆಸ್ಬೇಕು ಅಂತಲ್ಲ, ಕನಿಷ್ಠ